ಜಿ ಟಿ ದೇವೇಗೌಡರ ಹೆಸರು, ಹರೀಶ್ ಗೌಡ್ರ ಹೆಸರು ಪ್ರಸ್ತಾಪ ಮಾಡೋದಕ್ಕೆ ಈ ಪ್ರಶ್ನೆ ನಿಮ್ ಮುಂದೆ ಇಡ್ತಾ ಇದ್ದೇನೆ. ಹೇಳಿ. ಪಿರಿಯಾಪಟ್ಟಣದ ತಂದೆ ಮತ್ತು ಮಗನನ್ನ ಕುಮಾರಸ್ವಾಮಿಯವರು ಒಂದು ಮಾಡಿದ್ರು. ಅಂದ್ರೆ ಅವ್ರದ್ದು ಹೃದಯ ವೈಶಾಲ್ಯತೆ ಬಹಳ ದೊಡ್ಡದು. ಅವರು ಒಂದು ಮಾಡಿದ್ರು. ಜಿ ಟಿ ದೇವೇಗೌಡರು ಮತ್ತು ಹರೀಶ್ ಗೌಡ್ರನ್ನ ಒಂದು ಮಾಡುವಂತ ನೇತೃತ್ವವನ್ನ ನಿಖಿಲ್ ಕುಮಾರಸ್ವಾಮಿ ಅನ್ನೋರು ವಹಿಸ್ತಾರ ಅಂತ. ಯಾಕಂದ್ರೆ ಈ ಹಿಂದೆ ಒಂದ್ ರೀತಿ ಸಣ್ಣ ಬಿರುಕಾದಾಗ ಜಿ ಟಿ ದೇವೇಗೌಡರು ಅದ್ರ ಮೊದಲ ಮುತುವರ್ಜಿಯನ್ನ ವಹಿಸಿ ಅವ್ರ ಮನೆಗೆ ಹೋಗಿ ಮಾತನಾಡ್ಕೊಂಡ್ ಬಂದು ಅವ್ರ ಜೊತೆ ತಿಂಡಿ ತಿಂದಿದ್ದು ಕೂಡ ರಾಜ್ಯದ ಜನ ನೋಡಿದ್ದಾರೆ, JDS ಕಾರ್ಯಕರ್ತರು ನೋಡಿದ್ದಾರೆ. ಈ ವಿಚಾರದಲ್ಲಿ ತಾವೇನಾದ್ರು ಮುತುವರ್ಜಿ ವಹಿಸ್ತೀರಾ? 2 ಸೀಟ್ಗಳು ಕೂಡ JDS ನ ಪಕ್ಕಾ ಸೀಟ್ಗಳು ಮತ್ತೆ JDS ನ ಹಿಡಿತವನ್ನ ಹಿಂದಿರುವಂತ 2 ಸೀಟ್ಗಳು, 2 ಶಾಸಕರು ಕೂಡ. ಈ ವಿಚಾರದಲ್ಲಿ ತಾವೇನಾದ್ರು ನೇತೃತ್ವ ವಹಿಸ್ತೀರಾ ಅಥವಾ ದೇವೇಗೌಡರ ಮೂಲಕ ಅವರನ್ನ ಒಂದು ಮಾಡಿಸುವ ನೇತೃತ್ವ ಏನಾದ್ರು ವಹಿಸ್ತೀರಾ ಅಂತ? ಯಾಕಂದ್ರೆ ನನ್ನ ಪ್ರಶ್ನೆ ಅಲ್ಲ ಇದು. ಈ ಹಿಂದೆ ನಾನು ನಮ್ಮ ಚಾನೆಲ್ ನಲ್ಲಿ ಸಾರ್ವಜನಿಕ ವಲಯದಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರ ಮನಸ್ಸುಗಳಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಗೊಂದಲದ ವಿಚಾರದ ಪ್ರಶ್ನೆ ನಿಮ್ಮ ಮೂಲಕ ಕೇಳ್ತಾ ಇದ್ದೀರಾ ಅಷ್ಟೇ ನನಗೆ ಅರ್ಥ ಆಗ್ತದೆ ಬ್ರದರ್. ಆದ್ರೆ ಒಂದು ಈಗ ಪಿರಿಯಾಪಟ್ಟಣದ ವಿಚಾರ ಬೇರೆ ರೀತಿ ಇತ್ತು. ಅಲ್ಲಿ ಒಂದು ನಾನು ರಾಜಕೀಯ ಬೆರೆಸೋದಕ್ಕಿಂತ ಮುಂಚೆ, ರಾಜಕೀಯ ಮಾತಾಡೋದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ. ತಂದೆ ಮಗ ಅಂತಕ್ಕಂಥ ಒಂದು ಸಂಬಂಧ ಏನಿದೆ ಅದು ಅತ್ಯಂತ ಶ್ರೇಷ್ಠವಾದಂಥ ಸಂಬಂಧ. ಆ ಸಂಬಂಧದಲ್ಲಿ ಏನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ರಾಜಕೀಯವಾಗಿ ಬಂದಿರ್ಬೋದು, ಯಾರು ನಮ್ಮ ಮಾದೇವಣ್ಣ ಮತ್ತೆ ನಮ್ಮ ಪ್ರಸನ್ನ ಅವ್ರ ಮಧ್ಯೆ. ಆದರೆ ಯಾವಾಗ ನಾವುಗಳು ಕೂತ್ ಚರ್ಚೆ ಮಾಡಿ ಅಂತಿಮವಾಗಿ ಸನ್ಮಾನ್ಯ ಕುಮಾರಣ್ಣ ಅವರ ಅಂಗಳದಲ್ಲಿ ಇದು ವಿಚಾರ ಹೋಗಿ ಮುಟ್ಟಿದಾಗ, ಈಗ ಮಾದೇವಣ್ಣ ಅವ್ರ ಜೊತೆ ಗುರ್ಸ್ಕೊಂಡಿರ್ತಕ್ಕಂಥ ಒಂದು ವರ್ಗ, ಪ್ರಸನ್ನ ಅವರು ಒಬ್ಬ ಯುವ ಮುಖಂಡ ಇದ್ದಾರೆ, ಜೊತೆಯಲ್ಲಿ ಮುಂದೆ ಭವಿಷ್ಯದ ನಾಯಕನಾಗ್ತಕ್ಕಂಥದ್ದು ಕ್ಷೇತ್ರದಲ್ಲಿ ಎಲ್ಲ ರೀತಿಯಾದಂಥ ಅವಕಾಶಗಳು ಅವ್ರಿಗೂ ಕೂಡ ಇದೆ. ಇದ್ರ ಮಧ್ಯೆ ಇಬ್ಬರ ಜೊತೆನಲ್ಲಿ ಇರ್ತಕ್ಕಂಥ ಯಾವ ಒಂದು ಲೀಡರ್ಗಳಿದ್ದಾರೆ ಕ್ಷೇತ್ರದಲ್ಲಿ, ಅವರೆಲ್ಲರ ಸಮ್ಮುಖದಲ್ಲಿ ಕೂರಿಸ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವರು ಇದೇ JP ನಗರದ ನಮ್ಮ ನಿವಾಸದಲ್ಲಿ ಚರ್ಚೆ ಮಾಡಿದಾಗ ಅಂತಿಮವಾಗಿ ಎಲ್ಲರೂ ಕೂಡ ಕುಮಾರಣ್ಣ ಅವ್ರಿಗೆ, ಪಾರ್ಟಿಗೆ ಗೌರವ ಕೊಟ್ಟು ಇವತ್ತು ತಂದೆ ಮಗ ಇಬ್ಬರು ಒಟ್ಟಾಗಿರ್ತಕ್ಕಂಥದ್ದು ಅತ್ಯಂತ ಸಿಹಿ ಸುದ್ದಿ ನಮಗೆ. ಆದರೆ ಈಗ ಇಲ್ಲಿ ನೀವು ಏನು ಕೇಳಿದ್ರಿ, ಈಗ ಜಿ ಟಿ ದೇವೇಗೌಡರು ಹರೀಶ್ರವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಇಲ್ಲಿ ದೇವೇಗೌಡರು ಸಾಹೇಬ್ರೆ ಒಂದು ನಿರ್ಧಾರ ತಗೋಬೇಕಾಗ್ತದೆ. ಇಲ್ಲಿ ತಂದೆ ಮಗ ಸಂಬಂಧ ಒಟ್ಟು ಮಾಡಬೇಕು ಅನ್ನೋದಕ್ಕಿಂತದ್ದು ಒಂದು ಭಾಗ, ಇಟ್ ಈಸ್ ಒನ್ ಪೋರ್ಷನ್, ಅದು ಬೇರೆ ಪ್ರಶ್ನೆ. ಈಗ ರಾಜಕೀಯವಾಗಿ ಯಾವ ರೀತಿಯಾದಂಥ ಸ್ಟ್ಯಾಂಡ್ಗಳನ್ನ ಜನತಾದಳ ಪಕ್ಷ ತಗೋಬೇಕು ಅವ್ರ ವಿಚಾರದಲ್ಲಿ ಅಂತಕ್ಕಂಥದ್ದು ಅದು ದೊಡ್ಡಗೌಡ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಯಾಕೆಂದರೆ ಇಲ್ಲಿ ಸಾರ್ವಜನಿಕವಾಗಿ ಕೆಲವೊಂದಷ್ಟು ವಲಯದಲ್ಲಿ ವೇದಿಕೆಗಳಲ್ಲಿ ನಿಂತು ಮಾತನಾಡಿದಾಗ ನಾವೇನು ಮಾತನಾಡ್ತಾ ಇದ್ದೇವೆ, ಯಾವ ಪಕ್ಷದಿಂದ ನಮ್ಮನ್ನ ಕಾರ್ಯಕರ್ತರ ಒಂದು ದುಡಿಮೆ ಶ್ರಮದಿಂದ ಅಲ್ಲಿರ್ತಕ್ಕಂಥ ಕ್ಷೇತ್ರದ ಜನತೆ ಯಾವ ಪಕ್ಷದ ಚಿಹ್ನೆಗೆ ಮತ ಹಾಕಿದ್ದಾರೆ, ಯಾವ ನಾಯಕನನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತ ಹಾಕಿದ್ದಾರೆ, ಇವೆಲ್ಲವೂ ಕೂಡ ಆಲೋಚನೆ ಮಾಡಿ ಮಾತನಾಡಬೇಕಾಗ್ತದೆ. ಮತ್ತಾರಿಗೋ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ನಿಮಗೆ ಸೀಟ್ ಕೊಟ್ಟಂಥ ಪಕ್ಷ, ನಿಮ್ಮ ಜೊತೆಯಲ್ಲಿ ನಿಂತಂಥ ನಾಯಕರನ್ನ ನೀವು ಒಂದು ರೀತಿ ಸಾರ್ವಜನಿಕ ವೇದಿಕೆಗಳಲ್ಲಿ ನಾನಾ ರೀತಿ ಚರ್ಚೆ ಮಾಡ್ತಕ್ಕಂಥದ್ದು, ಅದರಲ್ಲಿ ಅತ್ಯಂತ ಹಿರಿಯ ಶಾಸಕರಾಗಿ ಬಹುಶಃ ಎಲ್ಲೋ ಒಂದು ಕಡೆ ಈ ಒಂದು ಗೊಂದಲ ಸನ್ಮಾನ್ಯ ಕುಮಾರಣ್ಣ ಅವರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಇದು ದೇವೇಗೌಡರಿಗೆ ಕುಮಾರಣ್ಣ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಇದರಲ್ಲಿ ನನ್ನ ಇಂಟರ್ಫಿಯರೆನ್ಸ್ ಏನಿಲ್ಲ. ಯುವ ಶಾಸಕರು, ನಾನು ಈ ಹಿಂದೆ ಯಾರ ಹೆಸರುಗಳನ್ನು ಹೇಳಿದೆ ಅವರೆಲ್ಲ ಅವರಿಗೆ ಬಲವಾಗಿ ನಿಂತಿದ್ರು. ಈಗ ನಿಮ್ಮ ಹೋರಾಟಕ್ಕೆ ಹರೀಶ್ ಗೌಡ್ರು, ಶರಣಗೌಡ ಕಂಕನೂರವರು, ST ಮಂಜುನವರು ನಿಮ್ಮ ಎಡ ಬಲ ಬಹಳ ಕಾಣಿಸ್ತಾ ಇರ್ತಾರೆ. ನಿಮ್ಮ ಹೋರಾಟಕ್ಕೆ ಅವ್ರು ಶಕ್ತಿ ತುಂಬಿದ್ದಾರೆ ಅಂತ ಅನಿಸ್ತಾ ಇದೆ. ಅಂದ್ರೆ ನಿಮ್ಮ ನಾಯಕತ್ವವನ್ನ ಅವ್ರು ಒಪ್ಕೊಂಡು ಇದ್ದಾರೆ. ಈ ಚರ್ಚೆ ಮಾಡಿದಾಗ ನಿಮ್ಮ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಶಾಸಕರು ಅಷ್ಟು ಸುಲಭವಾಗಿ ಯಾರನ್ನೂ ಒಪ್ಕೊಳ್ಳಲ್ಲ, ನಿಮಗೂ ಗೊತ್ತಿದೆ. ಅದು ನಿಮ್ಮ ನಾಯಕತ್ವನ ಒಪ್ಪಿದೆ. ಹೇಗೆ ಅನ್ಸುತ್ತೆ ಸರ್ ಅದು? ನಿಮ್ಮಂತ ಯುವ ನಾಯಕರನ್ನ ಯುವ ಪೀಳಿಗೆ ನಿಮ್ಮನ್ನು ಒಪ್ಕೊಂಡಿದೆ. ಆ ನಾಯಕತ್ವದ ನೇತೃತ್ವವನ್ನ ನೀವು ವಹಿಸ್ಕೊಂಡು ಪಾದಯಾತ್ರೆ ಮಾಡಿದಾಗ 2 ದಿನನೂ ಕೂಡ ನಿಮ್ ಜೊತೆ ಹೆಜ್ಜೆ ಹಾಕಿದ್ರು. ಸೊ ಹಾಗಾಗಿ ಆ ಯುವ ಶಾಸಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತೆ ನಿಮ್ಮ ಹೋರಾಟದ ಎಡಬಲದಲ್ಲಿ ಸದಾಕಾಲ ಕಾಣಿಸ್ಕೊತಾ ಇರ್ತಾರೆ, ಏನ್ ಹೇಳ್ತೀರಾ ಸರ್? ಈಗ ಒಂದು ಜನತಾದಳ ಪಕ್ಷ ಆಗಲಿ ಅಥವಾ ದೇವೇಗೌಡರು ಸಾಹೇಬ್ರ ಕುಟುಂಬದ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಇಲ್ಲಿ ಯಾರ ಜೊತೆನೋ ಕೇವಲ ಒಂದು ರಾಜಕೀಯದ ಸಂಬಂಧ ಅಷ್ಟೇ ಇಟ್ಕೊಳ್ಳಿಕ್ಕಿಲ್ಲ. ನಾವು ಭಾಳ ಎಲ್ಲರ ಜೊತೆನೂ ಕೂಡ ಹತ್ರವಾಗಿ ಒಂದು ಸಂಬಂಧ ಇಟ್ಕೊಳ್ತೇವೆ, ಬೆರಿತೇವೆ. ಅವ್ರ ಕಷ್ಟ ಸುಖದಲ್ಲಿ ಅವ್ರನ್ನ ನಾವು ಮನೆಯವ್ರ ರೀತಿ ಮುಂಚೆಯಿಂದನೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಇಂದಿನಿಂದ ನಮ್ಮ ಸಂಬಂಧ ಅಲ್ಲೇ ಉದಾಹರಣೆಗೆ ಶರಣಗೌಡರು, ಈ ನಾಗನಗೌಡರು, ಅವ್ರಿಗಿಂತ ಮುಂಚಿತವಾಗಿ ಸದಾಶಿವ ರೆಡ್ಡಿ ಅವರು, ಅವ್ರ ದೊಡ್ಡಪ್ಪ ಅವರು,
ಅವ್ರು ಎಲ್ಲರೂ ಕೂಡ ನಮ್ಮ ಪಾರ್ಟಿನಲ್ಲಿ ಕಳೆದ ಒಂದು 3 ದಶಕಗಳಿಂದ ನಿರಂತರ ಒಂದು ಸಂಬಂಧ, ಒಂದು ಸಂಪರ್ಕ ಅದು. ಹಾಗಾಗಿ ಇವತ್ತು ನಮ್ಮ ಒಂದು ಯುವ ಪೀಳಿಗೆ ಏನಿದೆ, ಈಗ ನಾನಾಗಲಿ, ಶರಣಗೌಡರಾಗಲಿ ಮತ್ತು ಹರೀಶ್ ಗೌಡ್ರ ಬಗ್ಗೆ ಮಾತಾಡೋದಾದರೆ, ಅವರು ಕೂಡ ಅವರ ಒಂದು ತಂದೆಯವ್ರ ಪೀರಿಯಡಿಂದನೂ ಈಗ ಬೇರೆ ಬೇರೆ ಆಗಿರ್ಬೋದು ವಿಚಾರಗಳು, ಬಟ್ ಅವ್ರ ತಂದೆಯವ್ರ ಪೀರಿಯಡಿಂದನೂ ನಮ್ಮಲ್ಲಿ ನನಗೆ ಹರೀಶ್ ಗೌಡ್ರಿಗೆ ಭಾಳ ಒಂದು ಆತ್ಮೀಯತೆ. ನಮ್ಮ KR ಪೇಟೆಯ ಶಾಸಕರು HT ಮಂಜು ಅವ್ರದ್ದು ಒಂದು ಸ್ವಲ್ಪ ಗೊಂದಲ ಇತ್ತು. ಜನರಲ್ ಎಲೆಕ್ಷನ್ ಟೈಮಲ್ಲಿ ಉಪಚುನಾವಣೆ ಆಯಿತು, ನಿಮಗೆ ಗೊತ್ತಿದೆ ಅದರ ರಿಸಲ್ಟು, ಕೇವಲ ಭಾಳ ಅತ್ಯಂತ ಕಮ್ಮಿ ಅಂತರದಲ್ಲಿ ಸೋತ್ವಿ. ಆಗಲೂ ಕೂಡ HT ಮಂಜು ಅವರ ಹೆಸರು ಕೂಡ ಒಂದು ಆಪ್ಷನ್ ಆಗಿ ಮುನ್ನೆಲೆಯಲ್ಲಿ ಇತ್ತು. ಆದರೂ ಮಂಜು ಅವರಲ್ಲಿ ಒಂದೇನಂದರೆ, ಅವರು ಪಾರ್ಟಿನೇ ದೊಡ್ಡದು, ನಾಯಕರೇನು ತೀರ್ಮಾನ ತಗೋತಾರೆ ಅದಕ್ಕೆ ನಾನು ಬದ್ಧ ಅಂತ ಇದ್ದರು. ಅವ್ರಿಗೂ ಕೂಡ ಒಂದು 2023ರ ಒಂದು ಚುನಾವಣೆಯಲ್ಲಿ ಅವಕಾಶ ಸಿಕ್ತು. ಅವ್ರು ಟಿಕೆಟ್ ಕೊಡಿಸೋ ಪಾತ್ರದಲ್ಲಿ ತಾವು ಮುತುವರ್ಜಿ ವಹಿಸಿದ್ರಿ ಅಂತ ಕಾರ್ಯಕರ್ತರು ಮಾತಾಡ್ತಾರೆ. ಅಂದ್ರೆ ನಿಮ್ ಶ್ರಮ ಇದೆ ಅವ್ರ ಟಿಕೆಟ್ ಸಿಗೋದ್ರಲ್ಲಿ ಅಂತ. ನಾನೊಬ್ಬಂದೇ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗಿದೆ, ಈಗ ದೇವೇಗೌಡರು ಸಾಹೇಬರು ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ ಟಿಕೆಟ್ ಕೊಡೋ ವಿಚಾರದಲ್ಲಿ. ಆಮೇಲೆ ಟಿಕೆಟ್ ಕೊಡಬೇಕಾದ್ರೆ ಕೆಲವೊಂದಷ್ಟು ಅಂಶಗಳನ್ನು ಕೂಡ ನಾವು ಮುಂದಿಟ್ಕೊಂಡು ಕೊಡಬೇಕಾಗ್ತದೆ. ಯಾರು ಪಕ್ಷಕ್ಕೆ ಪ್ರಾಮಾಣಿಕರಿದ್ದಾರೆ, ಯಾರು ನಿಷ್ಠೆಯಿಂದ ಹೆಜ್ಜೆ ಹಾಕ್ತಾರೆ, ಜೊತೆಯಲ್ಲಿ ಅಲ್ಲಿ ಇರ್ತಕ್ಕಂಥ ಕ್ಷೇತ್ರದ ಜನಸಾಮಾನ್ಯರ ಒಲವು ಯಾರ ಮೇಲಿದೆ, ಇವೆಲ್ಲವೂ ಕೂಡ ಪರಿಗಣಿಸಿ ಮಂಜು ಅವ್ರಿಗೂ ಅವಕಾಶ ಸಿಕ್ತು. ಅವರು ಕೂಡ ಶಾಸಕರಾಗಿದ್ದಾರೆ. ಇನ್ನು ನಮ್ಮ ಸಮೃದ್ಧಿ ಮಂಜು ಅವರು ಕೂಡ ಒಮ್ಮೆ ಸೋತರು, ಕಮ್ಮಿ ಅಂತರದಿಂದ ಸೋತೆ ಅಂತ ಮನೇಲಿ ಕೂರಲಿಲ್ಲ, ಕ್ಷೇತ್ರದಲ್ಲಿ ಪಾರ್ಟಿ ಕಟ್ಕೊಂಡ್ರು. ಅವರು ಕೂಡ ಒಳ್ಳೆ ಅಂತರದಲ್ಲಿ ಗೆದ್ದಿದ್ದಾರೆ. ಭಾಳ ಜನ ನೀವು ನೋಡಿದ್ರೆ ಭವಿಷ್ಯದ ದೃಷ್ಟಿಯಲ್ಲಿ ಮತ್ತಷ್ಟು ಯುವ ಪೀಳಿಗೆಗಳು ಹೊಸ ಆಲೋಚನೆಗಳು, ಯಾಕೆಂದರೆ ಸಮಾಜದಲ್ಲಿ ಒಂದು ಸುಧಾರಣೆ ತಗೊಂಬರ್ಬೇಕು, ಒಂದು ಬದಲಾವಣೆ ತಗೊಂಬರ್ಬೇಕು ವ್ಯವಸ್ಥಿತವಾಗಿ ಅಂತಕ್ಕಂಥದ್ದಾದರೆ ಹೊಸ ಆಲೋಚನೆಗಳು ಬರಬೇಕಾಗ್ತದೆ, ಯುವಕರು ಬರಬೇಕಾಗ್ತದೆ. ಇವತ್ತು ನಿಮಗೆ ಗೊತ್ತಿದೆ, ಭಾರತ ದೇಶ ಅತಿ ಹೆಚ್ಚು ಯುವಕರನ್ನ ಪ್ರತಿನಿಧಿಸ್ತಕ್ಕಂಥ ದೇಶ. ಬಹುಶಃ ಮುಂದೆ 2028, 33 ಇದೆಲ್ಲ ನೀವು ಮುಂದಿನ ಒಂದು ಅಸೆಂಬ್ಲಿ ಎಲೆಕ್ಷನ್ಗಳನ್ನ ನೋಡಿದಾಗ ಅತಿ ಹೆಚ್ಚು ಯುವಕರ ಪಾತ್ರ ದೊಡ್ಡದಾಗಿರುತ್ತೆ ಅಂತಕ್ಕಂಥದ್ದು ಅದು ಈಗಲಿಂದನೇ ಪ್ರಾರಂಭ ಆಗಿದೆ 23ರಿಂದ. ಸೊ ಇವರೆಲ್ಲರೂ ನಮ್ಮ ಜೊತೆಯಲ್ಲಿ ಅಣ್ಣತಮ್ಮಂದರ ರೀತಿಯಲ್ಲಿದ್ದಾರೆ. ನಾನು ಅವ್ರ ಜೊತೆ ಹಂಗೆ ಇದ್ದೀನಿ. ನೀವು ಹೇಳ್ದಂಗೆ ಪಾದಯಾತ್ರೆಯಲ್ಲಿ 3 ದಿನದ ಪಾದಯಾತ್ರೆ ಏನಿತ್ತು, ಆದರೆ ರಾಜ್ಯ ಸರ್ಕಾರ ತಡೆದ್ರು. 2 ದಿನಕ್ಕೆ ಅದು ಪಾದಯಾತ್ರೆ ಮೊಟಕುಗೊಳಿಸ್ಬೇಕಾಗಿ ಬಂತು. ಆ 2 ದಿನವೂ ಕೂಡ ಬಿಸಿಲು, ಮಳೆ, ಚಳಿ, ಗಾಳಿ ಯಾವುದೂ ಲೆಕ್ಕಿಸ್ದಿರ ನಮ್ಮ ಜೊತೆ ನಿರಂತರವಾಗಿ ನಮ್ಮ ಅಣ್ಣತಮ್ಮಂದರು ನಡೆದ್ರು. GT ದೇವೇಗೌಡರ ಹೆಸರು, ಹರೀಶ್ ಗೌಡ್ರ ಹೆಸರು ಪ್ರಸ್ತಾಪ ಮಾಡೋದಕ್ಕೆ ಈ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹೇಳಿ. ಪಿರಿಯಾಪಟ್ಟಣದ ತಂದೆ ಮತ್ತು ಮಗನನ್ನ ಕುಮಾರಸ್ವಾಮಿಯವರು ಒಂದು ಮಾಡಿದ್ರು. ಅಂದ್ರೆ ಅವ್ರದ್ದು ಹೃದಯ ವೈಶಾಲ್ಯತೆ ಬಹಳ ದೊಡ್ಡದು, ಅವರು ಒಂದು ಮಾಡಿದ್ರು. GT ದೇವೇಗೌಡರು ಮತ್ತು ಹರೀಶ್ ಗೌಡ್ರನ್ನ ಒಂದು ಮಾಡುವಂತ ನೇತೃತ್ವವನ್ನ ನಿಖಿಲ್ ಕುಮಾರಸ್ವಾಮಿಯವರು ವಹಿಸ್ತಾರ ಅಂತ. ಯಾಕೆಂದ್ರೆ ಈ ಹಿಂದೆ ಒಂದ್ ರೀತಿ ಸಣ್ಣ ಬಿರುಕಾದಾಗ GT ದೇವೇಗೌಡರು ಅದ್ರ ಮೊದಲ ಮುತುವರ್ಜಿಯನ್ನ ವಹಿಸಿ ಅವ್ರ ಮನೆಗೆ ಹೋಗಿ ಮಾತನಾಡ್ಕೊಂಡ್ ಬಂದು ಅವ್ರ ಜೊತೆ ತಿಂಡಿ ತಿಂದಿದ್ದು ಕೂಡ ರಾಜ್ಯದ ಜನ ನೋಡಿದ್ದಾರೆ, JDS ಕಾರ್ಯಕರ್ತರು ನೋಡಿದ್ದಾರೆ. ಈ ವಿಚಾರದಲ್ಲಿ ತಾವೇನಾದ್ರು ಮುತುವರ್ಜಿ ವಹಿಸ್ತೀರಾ? 2 ಸೀಟ್ಗಳು ಕೂಡ JDSನ ಪಕ್ಕಾ ಸೀಟ್ಗಳು ಮತ್ತೆ JDSನ ಹಿಡಿತವನ್ನ ಹಿಂದಿರುವಂತ 2 ಸೀಟ್ಗಳು, 2 ಶಾಸಕರು ಕೂಡ. ಈ ವಿಚಾರದಲ್ಲಿ ತಾವೇನಾದ್ರು ನೇತೃತ್ವ ವಹಿಸ್ತೀರಾ ಅಥವಾ ದೇವೇಗೌಡರ ಮೂಲಕ ಅವರನ್ನ ಒಂದು ಮಾಡಿಸುವ ನೇತೃತ್ವ ಏನಾದ್ರು ವಹಿಸ್ತೀರಾ ಅಂತ? ಯಾಕಂದ್ರೆ ನನ್ನ ಪ್ರಶ್ನೆ ಅಲ್ಲ ಇದು. ಈ ಹಿಂದೆ ನಾನು ನಮ್ಮ ಚಾನೆಲ್ ನಲ್ಲಿ ಸಾರ್ವಜನಿಕ ವಲಯದಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರ ಮನಸ್ಸುಗಳಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಗೊಂದಲದ ವಿಚಾರದ ಪ್ರಶ್ನೆ ನಿಮ್ಮ ಮೂಲಕ ಕೇಳ್ತಾ ಇದ್ದೀರಿ, ಅಷ್ಟೇ ನನಗೆ ಅರ್ಥ ಆಗ್ತದೆ ಬ್ರದರ್. ಆದರೆ ಒಂದು ಈಗ ಪಿರಿಯಾಪಟ್ಟಣದ ವಿಚಾರ ಬೇರೆ ರೀತಿ ಇತ್ತು. ಅಲ್ಲಿ ಒಂದು ನಾನು ರಾಜಕೀಯ ಬೆರೆಸೋದಕ್ಕಿಂತ ಮುಂಚೆ, ರಾಜಕೀಯ ಮಾತಾಡೋದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ. ತಂದೆ ಮಗ ಅಂತಕ್ಕಂಥ ಒಂದು ಸಂಬಂಧ ಏನಿದೆ ಅದು ಅತ್ಯಂತ ಶ್ರೇಷ್ಠವಾದಂಥ ಸಂಬಂಧ. ಆ ಸಂಬಂಧದಲ್ಲಿ ಏನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ರಾಜಕೀಯವಾಗಿ ಬಂದಿರ್ಬೋದು, ಯಾರು ನಮ್ಮ ಮಾದೇವಣ್ಣ ಮತ್ತು ನಮ್ಮ ಪ್ರಸನ್ನ ಅವ್ರ ಮಧ್ಯೆ. ಆದರೆ ಯಾವಾಗ ನಾವುಗಳು ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಸನ್ಮಾನ್ಯ ಕುಮಾರಣ್ಣ ಅವರ ಅಂಗಳದಲ್ಲಿ ಇದು ವಿಚಾರ ಹೋಗಿ ಮುಟ್ಟಿದಾಗ, ಈಗ ಮಾದೇವಣ್ಣ ಅವ್ರ ಜೊತೆ ಗುರ್ಸ್ಕೊಂಡಿರ್ತಕ್ಕಂಥ ಒಂದು ವರ್ಗ, ಪ್ರಸನ್ನ ಅವರು ಒಬ್ಬ ಯುವ ಮುಖಂಡ ಇದ್ದಾರೆ, ಜೊತೆಯಲ್ಲಿ ಮುಂದೆ ಭವಿಷ್ಯದ ನಾಯಕನಾಗ್ತಕ್ಕಂಥದ್ದು ಕ್ಷೇತ್ರದಲ್ಲಿ ಎಲ್ಲ ರೀತಿಯಾದಂಥ ಅವಕಾಶಗಳು ಅವ್ರಿಗೂ ಕೂಡ ಇದೆ. ಇದ್ರ ಮಧ್ಯೆ ಇಬ್ಬರು ಜೊತೆನಲ್ಲಿ ಇರ್ತಕ್ಕಂಥ ಯಾವ ಒಂದು ಲೀಡರ್ಗಳಿದ್ದಾರೆ ಕ್ಷೇತ್ರದಲ್ಲಿ, ಅವರೆಲ್ಲರ ಸಮ್ಮುಖದಲ್ಲಿ ಕೂರಿಸ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವರು ಇದೇ JP ನಗರದ ನಮ್ಮ ನಿವಾಸದಲ್ಲಿ ಚರ್ಚೆ ಮಾಡಿದಾಗ ಅಂತಿಮವಾಗಿ ಎಲ್ಲರೂ ಕೂಡ ಕುಮಾರಣ್ಣ ಅವ್ರಿಗೆ, ಪಾರ್ಟಿಗೆ ಗೌರವ ಕೊಟ್ಟು ಇವತ್ತು ತಂದೆ ಮಗ ಇಬ್ಬರು ಒಟ್ಟಾಗಿರ್ತಕ್ಕಂಥದ್ದು ಅತ್ಯಂತ ಸಿಹಿ ಸುದ್ದಿ ನಮಗೆ. ಆದರೆ ಈಗ ಇಲ್ಲಿ ನೀವು ಏನು ಕೇಳಿದ್ರಿ, ಈಗ GT ದೇವೇಗೌಡರು ಹರೀಶ್ ರವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಇಲ್ಲಿ
ದೇವೇಗೌಡರು ಸಾಹೇಬ್ರೆ ಒಂದು ನಿರ್ಧಾರ ತಗೋಬೇಕಾಗ್ತದೆ. ಇಲ್ಲಿ ತಂದೆ ಮಗ ಸಂಬಂಧ ಒಟ್ಟು ಮಾಡಬೇಕು ಅನ್ನೋದಕ್ಕಿಂತದ್ದು ಒಂದು ಭಾಗ ಅದು. ಇಟ್ ಈಸ್ ಒನ್ ಪೋರ್ಷನ್, ಅದು ಬೇರೆ ಪ್ರಶ್ನೆ. ಈಗ ರಾಜಕೀಯವಾಗಿ ಯಾವ ರೀತಿಯಾದಂಥ ಸ್ಟ್ಯಾಂಡ್ಗಳನ್ನ ಜನತಾದಳ ಪಕ್ಷ ತಗೋಬೇಕು ಅವ್ರ ವಿಚಾರದಲ್ಲಿ ಅಂತಕ್ಕಂಥದ್ದು ಅದು ದೊಡ್ಡಗೌಡ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಯಾಕೆಂದರೆ ಇಲ್ಲಿ ಸಾರ್ವಜನಿಕವಾಗಿ ಕೆಲವೊಂದಷ್ಟು ವಲಯದಲ್ಲಿ ವೇದಿಕೆಗಳಲ್ಲಿ ನಿಂತು ಮಾತನಾಡಿದಾಗ ನಾವೇನು ಮಾತನಾಡ್ತಾ ಇದ್ದೇವೆ, ಯಾವ ಪಕ್ಷದಿಂದ ನಮ್ಮನ್ನು ಕಾರ್ಯಕರ್ತರ ಒಂದು ದುಡಿಮೆ ಶ್ರಮದಿಂದ ಅಲ್ಲಿರ್ತಕ್ಕಂಥ ಕ್ಷೇತ್ರದ ಜನತೆ ಯಾವ ಪಕ್ಷದ ಚಿಹ್ನೆಗೆ ಮತ ಹಾಕಿದ್ದಾರೆ, ಯಾವ ನಾಯಕನನ್ನು ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತ ಹಾಕಿದ್ದಾರೆ, ಇವೆಲ್ಲವೂ ಕೂಡ ಆಲೋಚನೆ ಮಾಡಿ ಮಾತನಾಡಬೇಕಾಗ್ತದೆ. ಮತ್ತಾರಿಗೋ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ನಿಮಗೆ ಸೀಟ್ ಕೊಟ್ಟಂಥ ಪಕ್ಷ, ನಿಮ್ಮ ಜೊತೆಯಲ್ಲಿ ನಿಂತಂಥ ನಾಯಕರನ್ನ ನೀವು ಒಂದು ರೀತಿ ಸಾರ್ವಜನಿಕ ವೇದಿಕೆಗಳಲ್ಲಿ ನಾನಾ ರೀತಿ ಚರ್ಚೆ ಮಾಡ್ತಕ್ಕಂಥದ್ದು, ಅದರಲ್ಲಿ ಅತ್ಯಂತ ಹಿರಿಯ ಶಾಸಕರಾಗಿ ಬಹುಶಃ ಎಲ್ಲೋ ಒಂದು ಕಡೆ ಈ ಒಂದು ಗೊಂದಲ ಸನ್ಮಾನ್ಯ ಕುಮಾರಣ್ಣ ಅವರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಇದು ದೇವೇಗೌಡರಿಗೆ ಕುಮಾರಣ್ಣ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಇದರಲ್ಲಿ ನನ್ನ ಇಂಟರ್ಫಿಯರೆನ್ಸ್ ಏನಿಲ್ಲ.